ಇದು ನಿರ್ಬಂಧ ಹೇರೋರು ಯಾರು? ಸರ್ಕಾರ. ಸರ್ಕಾರಕ್ಕೆ ಯಾಕೆ ಬೇಕು ಎಲ್ಲಾನು? ಅದಕ್ಕೆ ಸರ್ಕಾರಕ್ಕೆ ಇದರಿಂದ ದೂರ ಇರೋದು ಚಲೋ. ಸಮಾಜದಲ್ಲಿ ಇಬ್ರು ನಮ್ಮವರೇ ಇದ್ದಾರೆ, ಸಮಾಜದಲ್ಲಿ ಗುರುಗಳು ಇದ್ದಾರೆ, ಹಿರಿಯರು ಇದ್ದಾರೆ, ಮುಖಂಡರು ಇದ್ದಾರೆ, ಅವ್ರವ್ರು ಬಗೆಹರಿಸ್ಕೋತಾರೆ. ಅನ್ನೆಸಲಿ ಯಾವುದೇ ಸರ್ಕಾರ ಇರಲಿ, ಧರ್ಮದ ಬಗ್ಗೆದಲ್ಲಿ ಒಳಗ ಹಸ್ತಕ್ಷೇಪ ಮಾಡಕ್ ಹೋಗಬಾರ್ದು ಅಂತ ನಮ್ಮ ಮನವಿ ಇದೆ. ಇದು ಮಾಡಿದ ಸಲಕ್ಕಾಗಿ ನಮ್ಮ ತೀವ್ರವಾಗಿ ವಿರೋಧ ಮಾಡೀವಿ. ಹಾಗಾಗಿ ಇದು ಮಾಡುವಂತ ಆದೇಶ ತಕ್ಷಣ ಹಿಂದೆ ತೆಕ್ಕೋಬೇಕು ಅಂತ ನಾವು ಮನವಿ ಮಾಡಿದ್ವಿ. ಈಗ ನಮಗೆ ಮಾಹಿತಿ ಬಂದಿದ್ದು ಬಿಜಾಪುರ ಮತ್ತು ಬಾಗಲಕೋಟೆ ಇದೆ. ಈಗ ಅಪ್ಪುಗಳಿಗೆ ನಾನು ಹಚ್ಚಿಲ್ಲ, ಈಗ ಫೋನ್ ಕರೆ ಮಾಡ್ತೀವಿ. ಅವ್ರ ಬಹುತೇಕ ಕೋಲ್ಹಾಪುರಕ್ಕೆ ಹೋಗಿದಂತ ಮಾಹಿತಿ ಇದೆ. ಮಾತಾಡಿ ಮತ್ತೆ ಅವ್ರು ಮುಂದೆ ನಾವು ಎಲ್ಲರಿಗೂ ತಗೋತೀವಿ. ಮತ್ತೆ ನಾವು ಮಾತಾಡೋದು ಎಲ್ಲರಿಗೂ ಮಾತಾಡ್ತೀವಿ, ಒಬ್ಬರಿಗೆ ಇರ್ತಾ ಇಲ್ಲ. ನಮ್ಮಲ್ಲಿ ಹಿರಿಯರು ಇರ್ತಾರೆ, ಸಮಾಜದಲ್ಲಿ ಮುಖಂಡರು ಇದ್ದಾರೆ, ಅವರೆಲ್ಲ ನಿರ್ಣಯ ಮಾಡ್ಕೋತಾರ. ಅವರು ಯಾವ್ರಿ? ಎಲ್ಲ ಕಡೆ ಇದಾವ್ರಿ, ಸುಮಾರು ಆಗಿ ಮಠಗಳು ಇದಾವ್ರಿ. ಇಲ್ಲಿ ಸುಮಾರು ನಮ್ಗೆ ಗೊತ್ತಿದ್ದ ಪ್ರಕಾರ ಒಂದು 60 ಮಠಗಳು ಇಲ್ಲೇ ಇದಾರೆ ನಮ್ಮ ಸುತ್ತಮುತ್ತ. ಬಿಜಾಪುರ ಆಯ್ತು, ಬಾಗಲಕೋಟೆ ಆಯ್ತು. ಈಗ ನೀವು ಸರ್ಕಾರಕ್ಕೆ ಕೇಳ್ಬೇಕು ಯಾಕೆ ಮಾಡ್ತಿದಾರೆ ಅಂತ ಹೇಳಿ. ಆದ್ರೂ ನಮ್ದು ಹೆಂಗಿದೆಯಪ್ಪ ಅಂದ್ರೆ, ನಾವು ಸಂವಿಧಾನ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಸರ್ಕಾರ ಏನ್ ಹೇಳ್ತೋ ಅವು ಎಷ್ಟು ಸರಿ ಇದೆ ಏನಿಲ್ಲ ಅನ್ನೋದು ಕೋರ್ಟ್ ನಿರ್ಣಯ ಮಾಡ್ತಾರೆ. ಇದು ಯಾವಾಗ ಮಾಡಿಲ್ಲ ಸರ್, ಎಲ್ಲ ಕಡೆ ಆಗಿದೆ, ಎಲ್ಲ ಕಡೆ ಆಗಿದೆ. ಆಗ್ಬಾರ್ದು, ದೂರ ಇರ್ಲಿ. ಅಲ್ಲ ಬಜೆಟ್ ಏನು ಅಂದ್ರೆ, ಈಗ ಇತ್ತೀಚೆಗೆ ಸರ್ಕಾರ ಮಟ್ಟದಲ್ಲೂ ಕೂಡ RS ಮತ್ತು ಸಾರ್ವಜನಿಕ ನಿರ್ಬಂಧ ಡಿಸಿಷನ್ ಬಂದಿದ್ದಾರೆ. ಅದರಲ್ಲೂ ಕೂಡ ಎಲ್ಲ ಕಡೆ ಆಲ್ರೆಡಿ ತಪ್ಪಿಸ್ಕೊಂಡು ನಡೀತಾ ಇದೆ. ಚಿತ್ತಾಪುರಲ್ಲಿ ಮಾತ್ರ ಇದಕ್ಕೆ ಸ್ವಲ್ಪ ಹೋರಾಟ ನಡೀತಾ ಇದೆ. ಇದು ನಮ್ಮ ಸಂಘದ ಹಿರಿಯರು ಇದಕ್ಕೆ ಮಾಹಿತಿ ಕೊಡಬೇಕು. ನಂದು ಏನಿದೆ, ನಂದು ಚೌಕಟ್ಟಿನಲ್ಲಿ ನಾನು ಹೇಳ್ಬೋದು. ನನಗೆ ಏನೋ ಗೊತ್ತಿಲ್ಲ ಸರ್, ಈಗ ಜಸ್ಟ್ ನನಗೆ ಮೆಸೇಜ್ ಬಂದಿದೆ. ನಾನು ಈಗ ಪ್ರೆಸ್ ಮೀಟ್ ದಲ್ಲಿ ಇದ್ದೆ, ನಾನು ಮೆಸೇಜ್ ನಾನು ನೋಡಕ್ ಹೋಗಿಲ್ಲ.